ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ 2 ಜಿಪ್ಪರ್ ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಬ್ಲೌಸ್ ಪೀಸಿನಿಂದ ಆರಾಮಾಗಿ ಇದನ್ನ ಹೊಲಿಬಹುದು. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜು ಹಾಗೆ ಮೇನ್ ಬಟ್ಟೆಯನ್ನ ಇಟ್ಕೊಂಡಿದೀನಿ. ಹಾಗೆ ಇದರ ಅಳತೆಯನ್ನ ನಿಮ್ಗೆ ತಿಳಿಸ್ತೀನಿ. ಇವಾಗ ಉದ್ದ 14 ಇಂಚ್ ಇದೆ, ಹಾಗೆ ಅಗಲ 11.5 ಇಂಚ್ ಆಗುವಷ್ಟು ಇದೆ. ಇಲ್ಲಿ ನಾನು ಮೇನ್ ಬಟ್ಟೆ ಮತ್ತೆ ಸ್ಪಾಂಜ್ ಹಾಕಿದೀನಿ, ಜೊತೆಗೆ ಲೈನಿಂಗ್ ಬಟ್ಟೆ ಇದೆ. ನಿಮ್ಮ ಹತ್ರ ಸ್ಪಾಂಜ್ ಇಲ್ಲ ಅಂತಂದ್ರೆ ರೈಸ್ ಬ್ಯಾಗೋ ಅಥವಾ ಇನ್ಯಾವುದಾದ್ರೂ ದಪ್ಪಗಿರುವಂತ ಬಟ್ಟೆಯನ್ನ ಮಧ್ಯದಲ್ಲಿ ಹಾಕಿ ಕ್ವಿಲ್ಟ್ ಮಾಡ್ಕೊಳ್ಬಹುದು. ಇವಾಗ ನಾನು 2 ಪೀಸಸ್ ಅನ್ನು ಈ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಂಡಿದ್ದಾಯ್ತು. ನೋಡಿ, 2 ಪೀಸಸ್ ಬೇಕಾಗತ್ತೆ ನಮ್ಗೆ, ಸೇಮ್ ಅಳತೆಯಲ್ಲಿ ತಗೊಂಡಿದೀನಿ. ಈಗ ಸದ್ಯಕ್ಕೆ 1 ಪೀಸ್ ಅನ್ನ ಸೈಡ್ ಇಡೋಣ. ಇನ್ನೊಂದು ಪೀಸ್ ಅನ್ನ ತಗೊಳ್ತಾ ಇದ್ದೀನಿ. ಇನ್ನೊಂದು ಪೀಸ್ ಅನ್ನ ತಗೊಂಡ್ಬಿಟ್ಟು ಮೇಲಿನಿಂದ 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡ್ತೀನಿ. ಈಗ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿ ಜಿಪ್ ಅನ್ನ ಇನ್ಸರ್ಟ್ ಮಾಡ್ಬೇಕು. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೊದಲಿಗೆ ಜಿಪ್ ಅನ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಸ್ಟ್ರೇಟ್ ಸ್ಟಿಚ್ ಮಾಡಿ ನಂತರ ಅದನ್ನ ಪ್ರೆಸ್ ಸ್ಟಿಚ್ ಅನ್ನ ಮಾಡಿ ಜೋಡಿಸ್ಕೊಳ್ಬೇಕು. ಸೊ ನಾನು ಇಲ್ಲಿ ಜಿಪ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಆಯ್ತು. ಇವಾಗ ಒಂದು ಪಾಕೆಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಲೈನಿಂಗ್ ಬಟ್ಟೆಯನ್ನ ಮತ್ತೊಮ್ಮೆ ಕಟ್ ಮಾಡಿ ಇಲ್ಲಿ ಈ ರೀತಿಯಾಗಿ ಹಿಂದ್ಗಡೆ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು. 4 ಕಡೆ ಸ್ಟಿಚ್ ಅನ್ನ ಹಾಕಿದಾದ ನಂತರ ಅಲ್ಲಿ ಒಂದು ಪಾಕೆಟ್ ರೀತಿಯಾಗಿ ಕ್ರಿಯೇಟ್ ಆಗತ್ತೆ. ಸೊ ನಮ್ಮ ಪಾಕೆಟ್ ಇದು ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ನಾನಿಲ್ಲಿ 2 ಪೀಸಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಇದರ ಅಳತೆ 3 ಇಂಚು ಆಗುವಷ್ಟು ಅಗಲ ಇದೆ, ಹಾಗೆ ಒಂದು 21 ಇಂಚ್ ಆಗುವಷ್ಟು ಉದ್ದ ಇದೆ. ಈಗ ಇದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ 2 ಪೀಸಸ್ಗೂ ಅದೇ ರೀತಿಯಾಗಿ ಮಾಡ್ಕೊಂಡು ಒಂದು ಹ್ಯಾಂಡಲ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈಗ ಹ್ಯಾಂಡಲ್ಸ್ ರೆಡಿ ಆಗಿದೆ ನೋಡಿ, ಈ ರೀತಿಯಾಗಿ ಆಯ್ತು. ಈಗ ಈ ಮೇನ್ ಬಟ್ಟೆ ಏನಿತ್ತು ಅದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಆಚೆಗೆ ಅಂದ್ರೆ ಈ ರೀತಿಯಾಗಿ 4 ಫಿಂಗರ್ಸ್ ಡಿಸ್ಟೆನ್ಸ್ಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಕ್ರಮದಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಕೂಡ ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಈಗ 2 ಪಾರ್ಟ್ಸ್ಗೂ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲಿ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಸೊ 2 ಕಡೆಗೂ ಇದೇ ಕ್ರಮದಲ್ಲಿ ನಾವು ಸ್ಟಿಚ್ ಅನ್ನ ಹಾಕ್ಬೇಕು. 2 ಅಥವಾ 3 ಸ್ಟಿಚ್ ಹಾಕಿದ್ರೆ ತುಂಬಾನೇ ಗಟ್ಟಿಯಾಗಿ ಬರುತ್ತೆ ಹ್ಯಾಂಡಲ್ಸ್ ಎಲ್ಲ. ಈಗ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಈ 2 ಪಾರ್ಟ್ಸಿನ ಮಧ್ಯೆ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ಜಿಪ್ ಅನ್ನ ತಗೊಂಡ್ ಬಂದೆ. ಹಾಗೆ ಈ ಪ್ರಕಾರವಾಗಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು, ಆಮೇಲೆ ಉಲ್ಟಾ ತಿರುಗಿಸ್ತಾ ಒಂದು ಪ್ರೆಸ್ ಸ್ಟಿಚ್ ಹಾಕ್ಬೇಕು. ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗೂ ಮಾಡ್ಕೊಳ್ಬೇಕು. ಈಗ ನಾನು ಜಿಪ್ ಅನ್ನ ಹೊಲಿಯೋದನ್ನ ಇಲ್ಲೊಂದ್ ಸ್ವಲ್ಪ ಫಾಸ್ಟ್ ಆಗಿ ತೋರಿಸಿದೀನಿ, ಒಂದ್ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ಹ್ಯಾಂಡಲ್ ಅಡಿಗಡೆ ಇರುತ್ತೆ. ಸೊ 1 ಸ್ಟಿಚ್ ಆದ ನಂತರ ಹ್ಯಾಂಡಲ್ಸ್ ಮೇಲ್ಗಡೆ ಬರಬೇಕು. ಪ್ರೆಸ್ ಸ್ಟಿಚ್ ಮಾಡುವಾಗ ಆ ರೀತಿಯಾಗಿ ನೋಡ್ಕೊಂಡು ನಾವು ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈ ರೀತಿಯಾಗಿ ನಾನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈಗ ಇದೇ ಪ್ರಕಾರದಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ನಾನು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ
ಸೊ ಬೆಲ್ಟ್ ಮೇಲ್ಮುಖ ಬರಬೇಕು, ಆ ರೀತಿಯಾಗಿ ನೋಡ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ಇದಾದ್ಮೇಲೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡೆ. ಸೊ ರನ್ನರ್ ಅಷ್ಟೇ 2-3 ಜಿಪ್ಸ್ ಇರುವಾಗ ಒಂದೇ ಡೈರೆಕ್ಷನ್ ಅಲ್ಲಿ ರನ್ನರ್ಸ್ ಅನ್ನ ಹಾಕ್ಬೇಕು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಆಗಿ. ಈಗ ನಾನು ಬಾಟಮ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿದಾಯ್ತು. ಇವಾಗ 2 ಸೈಡ್ಸ್ ಅನ್ನು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ. ಸೊ ಅಲ್ಲಿ ನಾನು 2 ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಈಗ 2 ಕಡೆಗೂ ಸ್ಟಿಚ್ ಅನ್ನ ಹಾಕಿ ಕಂಪ್ಲೀಟ್ ಮಾಡಿದಾಯ್ತು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. 3 ಕಡೆಗೂ ಕ್ಲೋಸ್ ಆಗಿದೆ, ಹಾಗೆ ಒಂದ್ ಕಡೆ ಜಿಪ್ ಇದೆ. ಈಗ ನಾನೇನ್ ಮಾಡ್ತೀನಿ, ಬಾಟಮ್ ಪಾರ್ಟ್ ಇಂದ 1.5 ಇಂಚು 2x2 ಇಂಚ್ಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಕ್ಸ್ ಅನ್ನ ಮಾರ್ಕ್ ಮಾಡಿಬಿಟ್ಟು ಅದೇ ರೀತಿಯಾಗಿ ಅದನ್ನ ಕಟ್ ಮಾಡ್ಕೊಳ್ತೀನಿ. ಈಗ ಏನ್ ಮಾಡ್ಬೇಕಂತಂದ್ರೆ, ಈ ಕಟ್ ಮಾಡಿದ್ವಲ್ಲ ಆ ಪಾರ್ಟ್ ಅನ್ನ ಈ ಪ್ರಕಾರವಾಗಿ ಹಿಡಿಬೇಕು. ನೋಡಿ, ಒಂದು ದಪ್ಪಗೆ ಬಾಕ್ಸ್ ರೀತಿಯಾಗಿ ಶೇಪ್ ಬರುತ್ತೆ, ಆ ಪ್ರಕಾರವಾಗಿ ಹಿಡಿಬೇಕಾಗತ್ತೆ. ಸೊ ಈ ರೀತಿಯಾಗಿ ಹಿಡಿದು ಇಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು. ಸೊ ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಇದಕ್ಕೆ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಬೇಕು. ಸೊ ಇಲ್ಲೊಂದು ಈ ರೀತಿಯಾಗಿ ಒಂದು ಬಟ್ಟೆ ಪೀಸ್ ಅನ್ನ ತಗೊಂಡು ಫಿನಿಶಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಪೈಪಿಂಗ್ ಮಾಡೋದ್ರ ಬಗ್ಗೆನೂ ಅಷ್ಟೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ, 2 ಜಿಪ್ ಇರುವಂತ ಸುಂದರವಾದ ಹ್ಯಾಂಡ್ ಬ್ಯಾಗ್ ರೆಡಿ ಟು ಯೂಸ್ ಇದೆ. ಸ್ವಲ್ಪ ದೊಡ್ಡ ಸೈಜಿನ ಹ್ಯಾಂಡ್ ಬ್ಯಾಗ್ ಇದು. ಒಂದು ಬ್ಲೌಸ್ ಪೀಸಿನಿಂದ ಮಾತ್ರ ನಾವು ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಹತ್ರ ಇನ್ನೇ ಯಾವ್ದಾದ್ರು ಒಳ್ಳೆ ಬಟ್ಟೆಗಳಿದ್ರೆ ಅದರಲ್ಲೂ ಕೂಡ ನೀವು ಇದನ್ನ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.